ರಾಯರ ಮಂತ್ರಾಕ್ಷತೆ ಅಂದಿಗೂ ಇಂದಿಗೂ ಅದೆಷ್ಟೋ ಸಮಸ್ಯೆಗಳಿಗೆ ದಿವ್ಯ ಔಷಧ. ರಾಯರ ಪ್ರಸಾದದಿಂದ ಪರಿಹಾರವಾಗದ ಸಮಸ್ಯೆಗಳೇ ಇಲ್ಲ. ಸ್ನೇಹಿತರೆ, ಟೆಕ್ಸ್ಟಾ ಕ್ರಿಯೇಟರ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ರಾಯರ ಪೂರ್ವಾಶ್ರಮ ವಿದ್ವತ್ತಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡ್ವಿ. ರಾಯರ ಮತ್ತಷ್ಟು ಪವಾಡಗಳ ಬಗ್ಗೆ ಈ ವಿಡಿಯೋದಲ್ಲಿ ಕೇಳೋಣ. ಹಲವು ವರ್ಷಗಳ ಹಿಂದೆ ಮೈಸೂರಿನಲ್ಲಿದ್ದ ಒಬ್ಬ ಸುಪ್ರಸಿದ್ಧ ಕಲಾವಿದರಾದ ಮತ್ತು ರಾಯರ ಭಕ್ತರಾದ ರಾಮ್ಕುಮಾರ್ ರವರಿಗೆ ಜಪಾನ್ ದೇಶದಿಂದ ಕಾರ್ಯಕ್ರಮ ಕೊಡೋಕೆ ಆಹ್ವಾನ ಬಂದಿತ್ತು. ತಕ್ಷಣ ಹೊರಟ್ರು. ಇದ್ದಾಗ ಅವರ ಕೈಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಊಟಕ್ಕೆ ಸಹ ಹಣವಿಲ್ಲದೆ ಬಹಳ ತೊಂದರೆಗೊಳಗಾದ್ರು. ಮುಂದಿನ ಊರಿಗೆ ಹೋಗಿ ಕಲಾ ಪ್ರದರ್ಶನವನ್ನ ಮಾಡಿ ಹಣ ಸಂಗ್ರಹ ಮಾಡಿಕೊಂಡು ಭಾರತಕ್ಕೆ ಹಿಂದಿರುಗಿ ಹೋಗೋಣ ಅಂತ ಭಾವಿಸಿ ಪ್ರಯಾಣ ಬೆಳೆಸಿದ್ರು. ಊರ್ ಬಿಟ್ಟು 5-6 ಮೈಲಿ ದೂರ ಸಾಗಿದ್ದಾರೆ. ಆಹಾರ ಇಲ್ಲದೆ ಬಾಯಾರಿಕೆಯಿಂದ ಹಸಿವಿನಿಂದ ತುಂಬಾ ಬಳಲ್ತಾರೆ. ದಾರಿಲಿ ಒಂದು ಕಾಡು. ಮುಂದಿನ ಊರಿಗೆ ಹೋಗ್ಬೇಕು ಅಂದ್ರೆ ಇನ್ನು 15-20 ಮೈಲಿ ನಡಿಬೇಕು. ಆಗ್ಲೇ ಸೂರ್ಯಾಸ್ತ ಆಗಿ ಸುತ್ತಲೂ ಕತ್ತಲೆ ಆವರಿಸಿದೆ. ತಲೆ ಸುತ್ತಾ ಇದೆ. ಒಂದು ಹೆಜ್ಜೆ ಸಹ ಮುಂದೆ ಇಡಕ್ಕಾಗ್ತಾ ಇಲ್ಲ. ಗೊತ್ತಿಲ್ಲದ ದೇಶದಲ್ಲಿ ಅನಾಥರಾಗಿ ಸಾಯ್ಬೇಕಾದ ಪರಿಸ್ಥಿತಿ ಬಂತಲ್ಲ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡುವಾಗ ತಕ್ಷಣ ಅವರಿಗೆ ರಾಯರ ನೆನಪಾಗತ್ತೆ. ಗುರುರಾಜ, ಅನಾಥ ರಕ್ಷಕ, ಆಪತ್ ಬಾಂಧವ, ನೀನೇ ಗತಿ, ಕಾಪಾಡು ಅಂತ ಜೋರಾಗಿ ಕೂಗಿ ಕೆಳಗ್ ಬೀಳ್ತಾರೆ. ಪ್ರಜ್ಞೆ ತಪ್ಪೋಗುತ್ತೆ. ಮತ್ತೆ ಎಚ್ಚರಿಕೆ ಬಂದಾಗ ನೋಡಿದ್ರೆ ಒಂದು ಗುಡಿಸಲಲ್ಲಿ ಮಂಚದ ಮೇಲೆ ಮಲಗಿರ್ತಾರೆ. ಅವರ ಪಕ್ಕದಲ್ಲಿ ಒಬ್ಬ ವಯೋವೃದ್ಧರು ಕೂತು ಇವ್ರ ಕಡೆ ನೋಡ್ತಾ ಮಂದಹಾಸ ಬೀರ್ತಾ ನಗ್ತಾ ಇದ್ದಾರೆ. ಪಕ್ಕದ ಮೇಜಿನ ಮೇಲೆ ಹಾಲು ತುಂಬಿದ ದೊಡ್ಡ ತಂಬಿಗೆ ಹಣ್ಣುಗಳು ತಟ್ಟಲ್ಲಿವೆ. ನಾನು ಎಲ್ಲಿದ್ದೀನಿ ಅಂತ ಅವರನ್ನ ಜಪಾನೀಸ್ ಭಾಷೆಯಲ್ಲಿ ಕೇಳಿದಾಗ ಅವ್ರು ಕೊಟ್ಟ ಉತ್ತರ, ನೀನು ನಿಮ್ಮವರ ಬಳಿ ಇದೆಯಾ ಮಗು, ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ, ತಗೋ ಈ ಹಣ್ಣುಗಳನ್ನ ತಿನ್ನು, ಹಾಲು ಕುಡಿ, ಬೆಳಿಗ್ಗೆ ಮಾತಾಡೋಣ ಅಂತ ಆ ವೃದ್ಧರು ಜಪಾನೀಸ್ ಭಾಷೆಯಲ್ಲಿ ಹೇಳ್ತಾರೆ. ತಕ್ಷಣ ಇವರಿಗೆ ಅಮೃತ ಸಿಕ್ಕಂತೆ ಸಂತೋಷವಾಗಿ ಮೆಲ್ಲನೆ ಮೇಲೆ ಎದ್ದು ಕೂತು ಹಾಲು ಹಣ್ಣುಗಳನ್ನ ಸ್ವೀಕಾರ ಮಾಡ್ತಾರೆ. ಹೊಟ್ಟೆ ತುಂಬುತ್ತೆ. ಆ ವೃದ್ಧರಿಗೆ ಧನ್ಯವಾದ ಹೇಳೋಕ್ಕೂ ಸಾಧ್ಯವಾಗಲ್ಲ. ಕ್ಷಣ ನಿದ್ದೆ ಬಂದು ಮತ್ತೆ ಮಲಗ್ಬಿಡ್ತಾರೆ. ಮರುದಿನ ಸೂರ್ಯೋದಯವಾದಾಗ ಎಚ್ಚರವಾಗುತ್ತೆ. ನೋಡಿದ್ರೆ ಅಲ್ಲಿ ಯಾವುದೇ ಗುಡಿಸಲು, ಮಂಚ ಮತ್ತು ಆ ವಯೋವೃದ್ಧರು ಕೂಡ ಇರೋದಿಲ್ಲ. ಬರೀ ಕಾಡ್ ಮಾತ್ರ. ಹಿಂದಿನ ದಿನದ ಘಟನೆ ನೆನಪಿಗೆ ಬರುತ್ತೆ. ತಕ್ಷಣ ನಿಂತಲ್ಲೇ ರಾಯರಿಗೆ ಕೈ ಮುಗಿತಾರೆ. ಮಾನವ ಸಹಜವಾದ ಸಂಶಯದಿಂದ ಆ ಕಾಡಲ್ಲಿ ಸುತ್ತಿ ಗುಡಿಸಲು ಮತ್ತು ವಯೋವೃದ್ಧರನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಪಟ್ರು. ಎಲ್ಲಾ ಕಡೆ ಹುಡುಕ್ತಾರೆ, ಆದ್ರೆ ಅವರು ಸಿಗೋದೇ ಇಲ್ಲ. ರಾಯರ ಸ್ಮರಣೆ ಮಾಡ್ತಾ ಮುಂದಿನ ಊರಿಗೆ ಬಂದ್ ಸೇರ್ತಾರೆ. ನಂತರ ಅವರಿಗೆ ಆ ವೃದ್ಧರ ಮುಖ ಜ್ಞಾಪಕ ಬರುತ್ತೆ. ತಮ್ಮ ಬಳಿ ಇದ್ದ ರಾಯರ ಚಿತ್ರವನ್ನ ನೋಡಿದಾಗ ಬಂದಿರೋದು ಇವ್ರೇ ಅಂತ ಖಚಿತವಾಗುತ್ತೆ. ನಂತರ ಅಲ್ಲಿಂದ ಭಾರತಕ್ಕೆ ಹಿಂದಿರುಗಿ ಬಂದಾಗ ಮಂತ್ರಾಲಯಕ್ಕೆ ಭೇಟಿ ಕೊಡ್ತಾರೆ. ರಾಯರ ಮಠದ ಪೀಠದಲ್ಲಿದ್ದ ಶ್ರೀ ಸುಯಮೀಂದ್ರ ತೀರ್ಥ ಗುರುಗಳ ಮುಂದೆ ತಮ್ಮ ಈ ಅನುಭವವನ್ನ ಮತ್ತು ರಾಯರ ಕಾರುಣ್ಯವನ್ನ ಹೇಳಿ ಭಕ್ತಿ ಪರವಶರಾಗಿ ಕಣ್ಣೀರಾಗ್ತಾರೆ. ಹಲವರ ಬದುಕಲ್ಲಿ ರಾಯರ ಇಂತಹ ಪವಾಡದ ಕಥೆಗಳಿವೆ. ರಾಯರ ಕೃಪೆಯಿಂದ ಸಾಮಾನ್ಯರು ಖ್ಯಾತಿಯನ್ನ ಹೊಂದಿದ ಸಾವಿರಾರು ಕಥೆಗಳು ಸಿಗ್ತವೆ. ಬ್ರೈನ್ ಟ್ಯೂಮರ್ ನಿಂದ ಸಾವು ಬದುಕಿನ ಹೋರಾಟ ನಡೆಸ್ತಾ ಇದ್ದ ಬಾಲಕನೊಬ್ಬನ ಸಮಸ್ಯೆಯನ್ನ ಗುರುರಾಯರು ಅಚ್ಚರಿಯ ರೀತಿಯಲ್ಲಿ ಪರಿಹರಿಸ್ತಾರೆ. ಹಾಗೆ ಬದುಕುಳಿದ ಬಾಲಕನೇ ಹೆಸರಾಂತ ಡ್ಯಾನ್ಸರ್ ಹಾಗೂ ನಟ ರಾಘವ ಲಾರೆನ್ಸ್. ಒಮ್ಮೆ ರಾಯರ ಬಳಿ 3 ಜ್ಯೋತಿಷಿಗಳು ಬರ್ತಾರೆ. ಆ 3 ಸಾಕಷ್ಟು ಕಡೆ ತಮ್ಮ ಪಾಂಡಿತ್ಯವನ್ನ ಪ್ರದರ್ಶಿಸಿ ಸಾಕಷ್ಟು ಜನಪ್ರಿಯರಾಗಿರ್ತಾರೆ. ಹೀಗಾಗಿ ಅವರ ತಲೆಯಲ್ಲಿ ತಮ್ಮನ್ನ ಬಿಟ್ಟು ಬೇರೆ ಪಂಡಿತರಿಲ್ಲ ಅನ್ನೋ ಅಹಂಕಾರ ಮನೆ ಮಾಡಿರುತ್ತೆ. ಕೊನೆಗೆ ಅವರು ರಾಯರ ಬಳಿ ಬರ್ತಾರೆ. ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ರಾಯರ ಬಳಿ ಬರೋ ಜ್ಯೋತಿಷಿಗಳು ತಮ್ಮ ಬಗ್ಗೆ ಹೇಳ್ಕೊಳ್ತಾರೆ. ನಾವು 3 ನುಡಿಯೋ ಜ್ಯೋತಿಷ್ಯದಲ್ಲಿ ಸ್ವಲ್ಪವೂ ವ್ಯತ್ಯಾಸವಿರೋದಿಲ್ಲ ಅಂತ ಹೇಳ್ತಾರೆ. ರಾಯರು ತ್ರಿಕಾಲ ಜ್ಞಾನಿಗಳು. ಆದಾಗ್ಯೂ ಎಂದಿಗೂ ತಮ್ಮನ್ನ ತಾವು ಸಾಧಕರು ಅಂತ ಹೇಳ್ಕೊಂಡಿರ್ಲಿಲ್ಲ. ರಾಯರು ಈ 3 ತಮ್ಮ ಜಾತಕದ ಪ್ರತಿಯನ್ನ ಇಡ್ತಾರೆ. 3 ಪ್ರತ್ಯೇಕವಾಗಿ ಜಾತಕ ನೋಡಿ ಲೆಕ್ಕಾಚಾರದಲ್ಲಿ ಮುಳುಗ್ತಾರೆ.
ಅಚ್ಚರಿ ಅನ್ನೋ ಹಾಗೆ ಮೂವರು ತಾವು ಮೊದಲು ನುಡಿದಂತೆ ಒಂದೇ ರೀತಿಯಲ್ಲಿ ಭವಿಷ್ಯವನ್ನ ಬರ್ಕೊಡ್ತಾರೆ. ಆದ್ರೆ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಮೂವರ ಅಭಿಪ್ರಾಯ ಬದಲಾಗಿರುತ್ತೆ. ಅದೇನಂದ್ರೆ ರಾಯರ ಆಯಸ್ಸು. ಅದನ್ನ ಊಹೆ ಮಾಡೋದ್ರಲ್ಲಿ ಮೂವರು ಕೂಡ ವಿಫಲರಾಗಿರ್ತಾರೆ. ರಾಯರ ಶಕ್ತಿ ತಿಳಿದ ಮೂವರು ಕೊನೆಗೆ ರಾಯರ ಪಾದಗಳಿಗೆ ನಮಸ್ಕರಿಸಿ ಸೋಲೊಪ್ಕೊಳ್ತಾರೆ. ರಾಯರು ಹೀಗೆ ಸಾಕಷ್ಟು ಪಂಡಿತರನ್ನ ಸುಲಭವಾಗಿ ಸೋಲಿಸಿದ ಸಾಕಷ್ಟು ಉದಾಹರಣೆಗಳಿವೆ. ರಾಯರ ಪವಾಡಗಳನ್ನ ಕುರಿತು ಇನ್ನಷ್ಟು ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ಕೇಳೋಣ.